ಬಿಗ್ ಬಾಸ್ ಲೈಫ್ ಹರಿದು 16 ಆಗಿರ್ಲಿ, ಆದ್ರೆ ಬೇರೆಯವ್ರ ಲೈಫ್ ಅಲ್ಲಿ ನಡೆಯೋ ಜಗಳ ಕಿತ್ತಾಟ ನೋಡಕ್ಕೆ ತುಂಬಾ ಮಜಾ ಸಿಗುತ್ತೆ ಅಲ್ವಾ ಫ್ರೆಂಡ್ಸ್? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಮುಂದೆ ಕೇಳಿ. ಕಂಗ್ರಾಚುಲೇಷನ್, ನೀವು ಬಿಗ್ ಬಾಸ್ ಶೋ ನ ನೋಡ್ಬಹುದು. ನೀವು ಆಲ್ರೆಡಿ ನೋಡ್ತಾ ಇದೀರಾ ಅನ್ಕೋತೀನಿ, ಆದ್ರೆ ನಾನು ಅಷ್ಟೊಂದು ಫಾಲೋ ಮಾಡಲ್ಲ ಫ್ರೆಂಡ್ಸ್. ಯಾಕೆ ಅಂತ ಕೇಳ್ತೀರಾ? ಇದೊಂಥರ ಮಾನಸಿಕ ಅಸ್ತವ್ಯಸ್ತ ಶೋ ಅಂತ ಹೇಳಕ್ ಇಷ್ಟಪಡ್ತೀನಿ. Emotional damage. ಜಾಸ್ತಿ ನೋಡ್ತಾ ಹೋದ್ರೆ ನೀವು ಜಾಸ್ತಿನೇ ಮಾನಸಿಕ ಪರಿಣಾಮ ಬೀರಿ ಅಸ್ತವ್ಯಸ್ತ ಆಗ್ತೀರಾ ಫ್ರೆಂಡ್ಸ್. ಹೇಗೆ ಅಂತ ಕೇಳ್ತೀರಾ? ಒಂದ್ ಎಕ್ಸಾಂಪಲ್ ತರ ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ಒಂದು ದೊಡ್ಡ ಕಾಡಿನಿಂದ ಮತ್ತೆ ನಾಡಿನಿಂದ ತಂದ ಡಿಫ್ರೆಂಟ್ ಚಿತ್ರ ವಿಚಿತ್ರ ಪ್ರಾಣಿಗಳನ್ನು ತಂದು ಒಂದೇ ಜ್ಯೂಸ್ ಎಲ್ಲಲ್ಲಿ ಹಾಕಿ ಆ ಪ್ರಾಣಿಗಳಿಗೆಲ್ಲ ಟೈಮ್ಗೆ ಊಟ ನಿದ್ದೆ ಯಾವುದನ್ನು ಕರೆಕ್ಟ್ ಟೈಮ್ಗೆ ಕೊಡದೇ ಇದ್ದಾಗ ಹೇಗ್ ವರ್ತಿಸ್ತಾವಂದ್ರೆ ಮಾನಸಿಕ ಅಸ್ತವ್ಯಸ್ತವಾಗಿ ಕೋಪ ಬಂದು ಒಳ್ಳೆ ಹುಚ್ಚು ನಾಯಿಗಳ ತರ ರೊಚ್ಚಿಗೆದ್ದು ಕಿತ್ತಾಡ್ತಿರ್ತವೆ ಫ್ರೆಂಡ್ಸ್. ಈ ಬಿಗ್ ಬಾಸ್ ಶೋ ನೋಡೋರ್ಗೂ ಕೂಡ ಇದೇ ತರ ಮಾನಸಿಕ ಹುಚ್ಚು ಹಿಡಿಯುತ್ತೆ ಫ್ರೆಂಡ್ಸ್. ಅದು ಹೇಗಪ್ಪ ಅಂತೀರಾ? ನೀವು ಬಿಗ್ ಬಾಸ್ ಶೋ ನೋಡ್ತೀರಾ ಅಲ್ವಾ, ಇದ್ರಲ್ಲಿ ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಇರ್ತಾರಲ್ಲ, ಅವ್ರವ್ರ ಫೇವರಿಸಂ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ. ಎಕ್ಸಾಂಪಲ್ ತಗೊಳ್ಳಿ, ಅಶ್ವಿನಿ ಮ್ಯಾಮ್ ಊಟನೇ ಮಾಡಿಲ್ಲ, ಮಂಜು ಮ್ಯಾಮ್ ಊಟನೇ ಮಾಡಿಲ್ಲ, ಅವ್ರ ಊಟ ಮಾಡಿಲ್ಲ, ಇವ್ರ ಊಟ ಮಾಡಿಲ್ಲ. ಫಸ್ಟ್ ನಿಮ್ ಮನೇಲಿ ಯಾರು ಊಟ ಮಾಡಿದಾರೋ ಇಲ್ಲೋ ಅನ್ನೋ ಯೋಚನೆ ಇಲ್ಲ, ಅದು ಹೋಗ್ಲಿ ಬಿಡಿ. ಅವ್ರ ಕಕ್ಕ ಬಾತ್ರೂಮ್ ತೊಳೆದಿಲ್ಲ, ಇವ್ರ ಕಕ್ಕ ಬಾತ್ರೂಮ್ ತೊಳೆದಿಲ್ಲ ಅಂತ ತೊಳೆಯೋ ಯೋಚನೆ ಅವ್ರಿಗಿಂತ ನೀವೇ ಜಾಸ್ತಿ ಮಾಡ್ತಾ ಇರ್ತೀರಾ. ಫಸ್ಟ್ ನೀವು ತೊಳ್ಕೊಳ್ಳೋದು ಮರ್ತೋಗಿರ್ತೀರಾ. ನಿಮ್ ಲೈಫ್ ಯೋಚನೆ ಮಾಡೋದು ಬಿಟ್ಟು ಅವ್ರ ಲೈಫ್ ದೇ ಚಿಂತೆ ಆಗ್ಬಿಟ್ಟಿರುತ್ತೆ ನಿಮ್ಗೆ ಫ್ರೆಂಡ್ಸ್. ಮತ್ತೆ ಪ್ರಾಣನೇ ನಮ್ ಸಂಸಾರಗಳನ್ನೇ ಬಿಟ್ಬಿಟ್ಟು ನಿಂತಿರೋರ ನಾವು. ಮತ್ತೆ ಇನ್ನೂ ಕೆಲವೊಂದಿಷ್ಟು ಜನ ಈ ಬಿಗ್ ಬಾಸ್ ಶೋನ ಬಹಳ ಮನ್ಸಿಗೆ ಹಚ್ಕೊಂಡು ಸ್ಫೂರ್ತಿಯಾಗಿ ತಗೊಳಕ್ ಹೋಗಿ ಪೂರ್ತಿಯಾಗಿ ತಗೊಂಡಿರೋ ಒಂದಿಷ್ಟು ಜನ ಫೇವ್ರೆಟ್ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡ್ಬೇಡ, ಮತ್ತೆ ನಮ್ ಕಿಚ್ಚ ಬಾಸ್ ಬಗ್ಗೆ ಮಾತಾಡ್ಬೇಡ, ಮತ್ತೆ ನಮ್ ಬಿಗ್ ಬಾಸ್ ಶೋ ಬಗ್ಗೆ ಮಾತಾಡೋಕು ಯೋಗ್ಯತೆ ಇರ್ಬೇಕು ಹೇಳ್ತಿರ್ತಾರಲ್ಲ, ಅಂತವ್ರಿಗೆ ನಾನು ಈ ವಿಡಿಯೋ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಫ್ರೆಂಡ್ಸ್, Who stopped you? ನಿಮ್ಮನ್ನ ತಡೆದಿರುವವರು ಯಾರು? ನಮ್ ಕಂಟೆಸ್ಟೆಂಟ್ಸ್, ನಮ್ ಬಾಸ್, ನಮ್ ಶೋ ಅಂತ ಹೇಳ್ತಿರಲ್ಲ, ಅವ್ರ ಯಾರು ನಿಮ್ಗಳ ಲೈಫ್ ಬಗ್ಗೆ ಯೋಚನೆ ಮಾಡಲ್ಲ ಫ್ರೆಂಡ್ಸ್. ಅಪ್ಪನ್ ಗುಟ್ಟಿದ್ ಮಾತಾಡಿದ್ರಿ. ಅವ್ರು ಬರೀ ಯೋಚನೆ ಮಾಡೋದು ಮನಿ, ದುಡ್ಡು, ಜಸ್ಟ್ ಲೈಕ್ ಎ ಬಿಸ್ನೆಸ್, ಎಮೋಷನ್ ಬಿಸ್ನೆಸ್ ಅಷ್ಟೇ. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಕಡಿಮೆ ಬಿದ್ರೆ ಅವ್ರು ಏನಾದ್ರು ತಂದ್ ಕೊಡ್ತಾರ ಫ್ರೆಂಡ್ಸ್? ಇಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವ್ರು ಬಂದ್ ನೋಡ್ಕೋತಾರ? ಇಲ್ಲ. ನಾನ್ ನಿಮ್ಗಳಿಗೆ ಹೇಳೋದು ಇಷ್ಟೇ ಫ್ರೆಂಡ್ಸ್, ಈ ಬಿಗ್ ಬಾಸ್ ಶೋನ ಸ್ಫೂರ್ತಿಯಾಗೂ ತಗೋಬೇಡಿ, ಪೂರ್ತಿಯಾಗೂ ತಗೋಬೇಡಿ. Why? I don't understand. ಬರೀ ಜಸ್ಟ್ ಲೈಕ್ ಎ ಎಂಟರ್ಟೈನ್ಮೆಂಟ್ ತರ ಸ್ವಲ್ಪನೇ ತಗೊಳ್ಳಿ. ಎಲ್ರಿಗೂ ಗೊತ್ತಿರೋ ಹಾಗೆ ಅತಿ ಆದ್ರೆ ಅಮೃತವು ವಿಷ ಅಂತಾರೆ ಅಲ್ವಾ ಫ್ರೆಂಡ್ಸ್? ಹಾಗೆ ಅವ್ರ ಲೈಫ್ ಮೇಲೆ ತೋರಿಸೋ ಕಾಳಜಿ, ಪ್ರೀತಿ, ಯೋಚನೆ, ಸಮಯ ಇವೆಲ್ಲ ವ್ಯರ್ಥ ಮಾಡದೆ ನಿಮ್ಮ ಕೆಲಸ ಮತ್ತು ನಿಮ್ಮ ಲೈಫ್ ಮೇಲೆ ಗಮನ ಕೊಟ್ಟರೆ ನಿಮ್ಮ ಯೋಗ ಮತ್ತು ಯೋಗ್ಯತೆ ತಾನಾಗಿಯೇ ನಿಮ್ಮ ಹಿಂದೆ ಓಡಿ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಹಾಗೆ ಇನ್ನೊಂದು ಫ್ರೆಂಡ್ಸ್, ಈ ಕಲರ್ಸ್ ಕನ್ನಡ ಬಿಗ್ ಬಾಸ್ ಶೋ ದಟ್ ವಾಸ್ ಎ ಹೈಲಿ ಬಿಸ್ನೆಸ್ ಶೋ. ಇವರಿಗೆ ವರ್ಷ ಇವ್ರ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿ ಮೈಂಡ್ ಓಡಿಸ್ಬಿಟ್ಟು ಒಂದ್ ಒಳ್ಳೆ ಗಿಮಿಕ್ ಕೊಡ್ತಾರೆ ಫ್ರೆಂಡ್ಸ್. ಆ ಗಿಮಿಕ್ ಏನಂತ ಕೇಳ್ತೀರಾ? ಕಾಂಟ್ರವರ್ಸಿ ಮಾಡ್ಕೊಳ್ಳೋದು. ಹೇಳ್ತೀವಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಈಗ ಬಿಗ್ ಶಾಕ್. ಜಾಲಿವುಡ್ ಸ್ಟುಡಿಯೋಗೆ ಈಗ ಬೀಗವನ್ನ ನೇರವಾಗಿ ಹೋಗಿ ಗೇಟ್ಗೆ ಬೀಗವನ್ನ ಸೀಲ್ ಹಾಕಿದ್ದಾರೆ. ಕಾರಣ ಇಷ್ಟೇ, ಪರಿಸರ ನಿಯಮ ಉಲ್ಲಂಘನೆ ಮಾಡಿರುವಂತ ಆರೋಪ ಇದೆ. ನೀವೇ ಗಮನಿಸಿ, ಇವರು ಬಿಗ್ ಬಾಸ್ ಶೋನ ಪ್ರಚಾರ ಮಾಡೋ ರೀತಿನೇ ಕಾಂಟ್ರವರ್ಸಿ ಅನ್ಕೊಂಡ್ಬಿಟ್ಟು. ಓನ್ಲಿ ಕಾಂಟ್ರವರ್ಸಿ ಮಾಡಿದ್ರೆ ಸಾಕು, ಎಲ್ಲಾ ನ್ಯೂಸ್ ಚಾನಲ್ ಅಲ್ಲಿ ಪ್ರಚಾರ ಸಿಗುತ್ತೆ ಅಲ್ವಾ ಫ್ರೆಂಡ್ಸ್? ಸತ್ವಾಗ್ಲು ನಮ್ ತಾಯಣಗೂ ದಿಟ ಹೇಳ್ಬಿಟ್ಟೆ ಕಣ.
ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ ಫ್ರೆಂಡ್ಸ್. ಕಳೆದ ವರ್ಷದಲ್ಲಿ ವರ್ತೂರ್ ಸಂತೋಷ ಹುಲಿ ಉಗುರಿನ ಹಾಗೆ ಮತ್ತೆ ಸುದೀಪ್ ಸರ್ ಲಾಸ್ಟ್ ಸೀಸನ್ ಎಲ್ಲ ಸುಳ್ಳು ಪಳ್ಳು ಹೇಳ್ಬಿಟ್ಟು ಕಾಂಟ್ರವರ್ಸಿ ಮಾಡಿ ಒಂದು ನ್ಯೂಸ್ ಹುಟ್ಟಾಕಿ ಪ್ರಚಾರ ತಗೊಂಡ್ರು. ಅಯ್ಯೋ ಮುಂಡೆ ಮಕ್ಕಳು ನಿಮ್ಗೇನೋ ಬಂದಿತ್ತು ರೋಗ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಅದೇ ರೀತಿ ಈ ವರ್ಷನೂ ನೋಡಿ ಫ್ರೆಂಡ್ಸ್, ಈ ಕಾಂಟ್ರವರ್ಸಿ ಅನ್ನೋದು ಇವ್ರ ಪರಂಪರಾಗತವಾಗಿ ಬಿಗ್ ಬಾಸ್ ಶೋಗೆ ಅಂಟ್ಕೊಂಡೇ ಬಂದಿದೆ ಅನ್ಸುತ್ತೆ ಫ್ರೆಂಡ್ಸ್. ಹಾಗಂತ ಹೇಳಿ ನಾನು ಬಿಗ್ ಬಾಸ್ ಶೋನೇ ನೋಡ್ಲೇಬೇಡಿ ಅಂತ ಹೇಳ್ತಿಲ್ಲ ಫ್ರೆಂಡ್ಸ್. ಸ್ವಲ್ಪ ಎಂಟರ್ಟೈನ್ಮೆಂಟ್ ಗೆ ಸಮಯ ಎಲ್ಲಿ ಕೊಡ್ತೀರಾ ನಿಮ್ಗಳಿಗೆ ಬಿಟ್ಟಿದ್ದು. ಹಾಗೆ ನಮ್ ಚಾನಲ್ ನ ನಿಮ್ ಚಾನಲ್ ಅನ್ಕೊಂಡು ಮರಿದೆ ನನ್ನೆಲ್ಲಾ ಸತ್ಯ ಅಸತ್ಯ ಎಂಟರ್ಟೈನ್ಮೆಂಟ್ ಗೆ ಆಯ್ಕೆ ಮಾಡ್ಕೊಂಡು ನಮ್ ಚಾನಲ್ಗೂ ಸಮಯ ಕೊಡಿ ಅಂತ ಮನವಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬಿಡು ಆಯ್ತು ಬಿಡು. ಹಾಗೆ ಈ ಬಿಗ್ ಬಾಸ್ ಶೋ ಮೇಲೆ ರೋಸ್ಟ್ ಮಾಡಿ ಒಳಗಿರೋ ಕಂಟೆಸ್ಟೆಂಟ್ ಗಳ ಮೇಲೆ ಕೂಡ ರೋಸ್ಟ್ ವಿಡಿಯೋ ಬೇಕು ಅಂದ್ರೆ ಪಾರ್ಟ್ 2 ಬೇಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ರುಬ್ಬುವ. ಇದಿಷ್ಟು ರುಬ್ಬಿರೋದು ಫೀಲು ನಮಗೂ ಮನ್ಸಿಗೆ ಸಮಾಧಾನ ಆಗ್ತಿಲ್ಲ ಫ್ರೆಂಡ್. ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಇಷ್ಟೆಲ್ಲ ಕಿರ್ಚಾಡಿ ಅರ್ಚಾಡಿ ಇನ್ನೂ ನಮ್ಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ನಮ್ ವಯಸ್ಸಿಗೆ ಬೆಲೆ ಇಲ್ಲ ಅಂತ ಆಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ಒಂದು ಬೆರಳು ಲೈಕ್ ಬಟನ್ ಮೇಲೆ ಇನ್ನೊಂದು ಬೆರಳು ಸಬ್ಸ್ಕ್ರೈಬ್ ಬಟನ್ ಮೇಲೆ ಇಟ್ಟು ನನ್ನ ಆತ್ಮಕ್ಕೆ ಪರಮಾತ್ಮ ಆಗ್ಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ, ಟಾಟಾ, ಬಾಯ್ ಬಾಯ್, ಧನ್ಯವಾದಗಳು ಫ್ರೆಂಡ್ಸ್.